ಸ್ನೇಹಿತರೆ ನಮಸ್ಕಾರ. ಒಂಚೂರು ನೆಟ್ವರ್ಕ್ ಇಶ್ಯೂ ಇದೆ, ಅದು ಯಾಕೋ ಲೈವ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಒಂದು ಸಣ್ಣದಾಗಿ ಒಂದು ಜಾಗೃತಿ ಮೂಡಿಸೋಣ ಅಂತೇಳಿ ಒಂದು ಲೈವ್ನ ಮಾಡ್ತಾ ಇದ್ದೀನಿ. ಯಾವ ವಿಚಾರ ಅಂತೇಳಿದರೆ ಇನ್ಶೂರೆನ್ಸ್ ಬಗ್ಗೆನೇ. ಕಳೆದ ಬಾರಿ ಕೂಡ ನಾನು ಒಂದು ಸಣ್ಣದಾಗಿ ಒಂದು ಲೈವ್ನ ಮಾಡಿದ್ದೆ ಇನ್ಶೂರೆನ್ಸ್ ಬಗ್ಗೆನೇ. ಅದೇ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಅನ್ನೋದ್ರ ಬಗ್ಗೆನೇ ಒಂದು ಲೈವ್ನ ಮಾಡಿದ್ದೆ. ಈಗಾಗಲೇ ನಮ್ಮ ಚಾಲಕ ಸ್ನೇಹಿತರಾಗಿರಲಿ, ಮಾಲೀಕರಾಗಿರಲಿ, ಕೆಲವಷ್ಟು ಜನಗಳಿಗೆ ವಿಚಾರ ಗೊತ್ತಿರ್ತದೆ, ಕೆಲವೊಂದಿಷ್ಟು ಜನಗಳಿಗೆ ವಿಚಾರ ಗೊತ್ತಿರೋದಿಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಲೈವ್ನ ಮಾಡ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂತೇಳಿದರೆ, ಈ ಇನ್ಶೂರೆನ್ಸ್ನ ಗಾಡಿಗಳ ಮೇಲೆ ಇನ್ಶೂರೆನ್ಸ್ನ ಮಾಡಿಸ್ಕೊಂಡಿರ್ತೀರ. ಗಾಡಿಗಳ ಮೇಲೆ ಇನ್ಶೂರೆನ್ಸ್ನ ಮಾಡಿಸ್ಕೊಂಡಾದ್ಮೇಲೆ ಅದರಲ್ಲಿ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಅನ್ನೋದು ಇರ್ತದೆ ಇನ್ಶೂರೆನ್ಸಲ್ಲಿ. ಕೆಲವೊಂದಿಷ್ಟು ಜನ ದುಡ್ಡು ಉಳಿತದೆ ಅಂತೇಳಿ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ಮಾಡಿಸ್ಕೊಳ್ಳಲ್ಲ, ಥರ್ಡ್ ಪಾರ್ಟಿ ಮಾತ್ರ ಮಾಡಿಸ್ಕೊತಾರೆ. ಮಾಡಿಸ್ಕೊಂಡಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದನ್ನ ಒಂದು ಉದಾಹರಣೆ ಇದೆ. ಅದು ಯಾಕಂದರೆ ನನ್ನ ಒಂದು ಅನುಭವಕ್ಕೆ ಬಂದಿರುವಂಥ ವಿಚಾರ, ಯಾಕಂದರೆ ನನ್ನ ಗಮನಕ್ಕೆ ಬಂದಿರುವಂಥ ವಿಚಾರ. ಈ ಫಸ್ಟ್ ಪಾರ್ಟಿ ಅಂತ ಹೇಳಿದರೆ ಫಸ್ಟ್ ಪಾರ್ಟಿ ಗಾಡಿ, ಸೆಕೆಂಡ್ ಪಾರ್ಟಿ ಅಂತಂದರೆ ಗಾಡಿಯಲ್ಲಿ ಇರುವಂಥವ್ರು, ಥರ್ಡ್ ಪಾರ್ಟಿ ಅಂತಂದರೆ ಹೊರಗಡೆ ದನ ಕರುಗಳಾಗಿರಲಿ, ಮನುಷ್ಯರಾಗಿರಲಿ, ಯಾವುದೇ ಗಾಡಿ ಆಗಿರಲಿ ಅಂಥವ್ರಿಗೆ ಕ್ಲೈಮ್ ಆಗುವಂಥ ವಿಚಾರ ಥರ್ಡ್ ಪಾರ್ಟಿ. ಈಗಾಗಲೇ ಕಳೆದ ಬಾರಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ವಿಚಾರವಾಗಿ ಕೂಡ ತಿಳಿಸ್ಕೊಟ್ಟಿದ್ದೆ. ಅದು ಫೋನ್ ಕಾಲ್ ಬಂತು, ಹಾಗಾಗಿ ಒಂಚೂರು ಲೈವ್ ಜಂಪ್ ಆಯಿತು. ಸ್ನೇಹಿತರ ಒಂದು ಗಾಡಿ, ನನಗೆ ಗೊತ್ತಿರುವಂಥ ಗಾಡಿನೇ. ನಮ್ಮ ಸಂಡೂರು ಭಾಗದಿಂದ ಗಾಡಿನ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಖರೀದಿ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಕೂಡ ಗಾಡಿ ಮೇಲೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರ್ತದೆ. ತಗೊಂಡಾದ್ಮೇಲೆ ಕೂಡ ಅವರು ಕೂಡ ಥರ್ಡ್ ಪಾರ್ಟಿ ಮೇಲೇ ಗಾಡಿ ರನ್ ಮಾಡ್ತಾ ಇರ್ತಾರೆ. ವಿಚಾರ ನೋಡಿ ಹೆಂಗಿದೆ. ಡಿಫ್ರೆನ್ಸ್ ಏನಿರಲ್ಲ ಥರ್ಡ್ ಪಾರ್ಟಿಗೂ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿಗೂ. ಒಂದು 2,000 ರಿಂದ 3,000 ಡಿಫ್ರೆನ್ಸ್ ಇರ್ತದೆ ಅಷ್ಟೇ. ಏನು ಜಾಸ್ತಿ ಏನು ಡಿಫ್ರೆನ್ಸ್ ಇರೋದಿಲ್ಲ ಇದಾವೆ. ಸೊ ಹಾಗಾಗಿ ಅವು ಒಂಚೂರು ಲೈವ್ ಜಂಪ್ ಆಗ್ತಾನೆ ಇದೆ. ಡಿಫ್ರೆನ್ಸ್ ಏನು ಇರೋದಿಲ್ಲ, ಒಂದು 2,000 ರಿಂದ 3,000 ಡಿಫ್ರೆನ್ಸ್ ಇರ್ಬೋದು ಅಂತ ಅನ್ಕೊತೀನಿ. 2,000 ರಿಂದ 3,000ಕ್ಕೆ ನಮ್ಮ ಜನಗಳು ಮೀನಾಮೇಷ ಎಣಿಸ್ತಾರೆ. ಏನು ವಿಚಾರ, ಏನಕ್ಕೆ ಲೈವ್ ಮಾಡಿ ಈ ವಿಚಾರನ ತಿಳಿಸ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೊಬ್ಬರು, ಹೆಸರು ಬೇಡ, ಸ್ನೇಹಿತರೊಬ್ಬರು ಸಂಡೂರಿಂದ ಒಂದು ಗಾಡಿನ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗೋಂಥ ಸಮಯದಲ್ಲಿ ಕೂಡ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರ್ತದೆ. ತೊಗೊಂಡು ಹೋದ್ಮೇಲೆ ಕೂಡ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನೇ ರನ್ ಮಾಡ್ತಾ ಇರ್ತಾರೆ. ಹೀಗೆ ಗಾಡಿ ತೊಗೊಂಡು ಹೋದಾದ್ಮೇಲೆ ಟಿ.ಒನು ಮಾಡ್ಕೊತಾರೆ. ಡಾಕ್ಯುಮೆಂಟ್ ಇನ್ನೂ ಬಂದಿರೋದಿಲ್ಲ. ಟಿ.ಒ ಆಗಿರ್ತದೆ, ಎಕ್ಸ್ಟ್ರಾಕ್ಕೆಲ್ಲ ತಗೊಂಡಿರ್ತಾರೆ, ಟಿ.ಒ ಬಂದಿರೋದಿಲ್ಲ. ಬಾಡಿಗೆಗೆ ಅಂತೇಳಿ ಧರ್ಮಸ್ಥಳ ಕಡೆ ಟ್ರಿಪ್ ಹೋಗ್ತಾರೆ. ಹೋಗಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬರುವಾಗ ಈ ಶಿರಾಡಿ ಘಾಟು ನಿಯರು ಗುಂಡೆ ಚೆಕ್ ಪೋಸ್ಟ್ ಅನ್ಕೊತೀನಿ, ಅಲ್ಲಿಂದ ಒಂಚೂರು ಮುಂದೆ ಬಂದರೆ ಕೆಲವೊಂದು ಟರ್ನಿಂಗ್ಸ್ಗಳಿದ್ದಾವೆ, ದೊಡ್ಡ ದೊಡ್ಡ ಟರ್ನಿಂಗ್ಸ್ ಇದ್ದಾವೆ. ಆ ಟರ್ನಿಂಗಲ್ಲಿ ಯಾರಿಗೋ ಪಾರ್ಟಿ, ಗಾಡೀಲಿ ಕೂತ್ಕೊಂಡಿರುವಂಥ ಪಾರ್ಟಿ ವಾಮಿಂಟ್ ಬರುತ್ತೆ ಅಂತ ತಿಳಿಸ್ಕೊಡ್ತಾರೆ. ಅವಾಗ ಡ್ರೈವರು ಗಾಡಿನ ಸೈಡ್ ಹಾಕ್ಬಿಟ್ಟು ಎಲ್ಲರೂ ಗಾಡಿಯಿಂದ ಹೊರಗೆ ಹೋಗುವಂಥ ಕೆಲಸ ಮಾಡ್ತಾರೆ, ಅಂದರೆ ಇಳಿದೋಗ್ತಾರೆ ಎಲ್ಲರೂ. ದೇವ್ರ ದಯ ನೋಡಿ ಹೆಂಗಿದೆ. ಯಾರ ಜೀವಕ್ಕೂ ಅವತ್ತು ಹಾನಿ ಆಗಬಾರ್ದು, ಅಂತೇಳಿ ವಿಧಿ ಬರಹನ ಏನೋ ಗೊತ್ತಿಲ್ಲ. ಅವತ್ತಿನ ದಿನದಲ್ಲಿ ಯಾರು ಕೂಡ ಗಾಡೀಲಿ ಉಳ್ಕೊಳ್ಳೋದಿಲ್ಲ, ಎಲ್ಲರೂ ಗಾಡಿಯಿಂದ ಹೊರಗಡೆ ಇಳಿದೋಗ್ತಾರೆ. 4 ಜನ ದೊಡ್ಡವರು ಇರ್ತಾರೆ, ಒಂದು ಪಾಪು ಇರ್ತದೆ, 5 ಜನ ಕೂಡ ಗಾಡಿಯಿಂದ ಹೊರಗಡೆ ಹೋಗಿರ್ತಾರೆ. ಹೋದಂಥ ಸಮಯದಲ್ಲಿ ಮೇಲ್ಗಡೆ ಟರ್ನಿಂಗಿಂದ ಒಂದು ಕಂಟೈನರ್ ಗಾಡಿ ಆ ಕಾರ್ ಮೇಲೆ ಬೀಳ್ತದೆ. ಹಿಂಗಿದೆ ನೋಡಿ ವಿಚಾರ. ಯಾರು ಕೂಡ ಗಾಡೀಲಿ ಇತ್ತು, ಡ್ರೈವರ್ ಕೂಡ ಗಾಡೀಲಿ ಉಳ್ಕೊಳ್ಳೋದಿಲ್ಲ, ಎಲ್ಲ ಹಿಡಿದೋಗಿರ್ತಾರೆ. ಗಾಡಿ ಮಾತ್ರ ಸೈಡಲ್ಲಿ ಇರ್ತದೆ, ಪಾರ್ಕ್ ಮಾಡಿರ್ತಾರೆ. ಪಾರ್ಕ್ ಮಾಡಿರುವಂಥ ಸಮಯದಲ್ಲಿ ಮೇಲ್ಗಡೆಯಿಂದ ಕಂಟೈನರ್ ಗಾಡಿ ಹೇಗೆ ಬೀಳುತ್ತೋ ಗೊತ್ತಿಲ್ಲ, ಕಾರ್ ಮೇಲೆ ಬೀಳ್ತದೆ. ಕಾರು ಸಂಪೂರ್ಣವಾಗಿ ಅಪ್ಪಚ್ಚೆ ಆಗ್ತದೆ. ಅಂದರೆ ಯಾವುದೇ ರೀತಿಯಿಂದ ಗಾಡಿ ಕೆಲಸಕ್ಕೆ ಬರೋದಿಲ್ಲ, ಟೋಟಲ್ ಲಾಸ್ ಆಗ್ತದೆ ಗಾಡಿ. ಅಂಥ ಒಂದು ಸಮಯದಲ್ಲಿ ನನಗೆ ಕರೆ ಮಾಡ್ತಾರೆ, ಅಣ್ಣ ಈ ರೀತಿ ಆಗಿದೆ ಗಾಡಿ,
ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಏನು ಅಂತ ತಿಳಿಸ್ಕೊಡ್ತಾರೆ. ನಾನು ಕೇಳ್ತೀನಿ ಡಾಕ್ಯುಮೆಂಟ್ ಎಲ್ಲ ಅಪ್ಡೇಟ್ ಇದ್ದಾವೇನಪ್ಪ ಅಂತ ಕೇಳ್ತೀನಿ. ಅಣ್ಣ ಎಲ್ಲ ಡಾಕ್ಯುಮೆಂಟ್ ಅಪ್ಡೇಟ್ ಇದ್ದಾವೆ, ಟಿ ಒ ಕೂಡ ಮಾಡಿಸ್ಕೊಳಕ್ಕೆ ಹಾಕಿದ್ದೀನಿ, ಬಿ ಎಕ್ಸ್ಟ್ರಾಗೆ ಬಂದೈತೆ ಅಂತ ತಿಳಿಸ್ಕೊಡ್ತಾರೆ. ಕಳಿಸಿ ಡಾಕ್ಯುಮೆಂಟ್ ಕಳಿಸಿ ನೋಡೋಣ ಅಂತ ಹೇಳ್ತೀನಿ. ಡಾಕ್ಯುಮೆಂಟ್ ಕಳಿಸ್ತಾರೆ. ಡಾಕ್ಯುಮೆಂಟಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸು ಇರ್ತದೆ, ಇನ್ಸೂರೆನ್ಸ್ ಕಾಪಿಲಿ. ಅವಾಗ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ, ನೋಡಪ್ಪ ಯಾವುದೇ ರೀತಿಯಿಂದ ನಿಮಗೆ ಇನ್ಸೂರೆನ್ಸ್ ಕ್ಲೈಮ್ ಸಿಗೋದಿಲ್ಲ, ಇದರಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮಾತ್ರ ಇದೆ. ಬೇರೆಯವ್ರಿಗೆ ಏನಾದರೂ ಗುದ್ದಿದ್ರೆ, ಬೇರೆ ಗಾಡಿಗೆ ಏನಾದರೂ ಗುದ್ದಿದ್ರೆ ನಿಮಗೆ ಇನ್ಸೂರೆನ್ಸ್ ಸಿಗ್ತಾ ಇತ್ತು. ಇದು ಗಾಡಿಗೂ ಅಥವಾ ಗಾಡಿಯಲ್ಲಿರುವಂಥವ್ರಿಗೆ ಯಾವುದೇ ರೀತಿಯಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅಂತ ತಿಳಿಸ್ಕೊಡ್ತೀನಿ. ಪಾಪ ಭಾಳ ಪಶ್ಚಾತ್ತಾಪ ಪಡ್ಕೊತಾರೆ. ನಾವು ಗಾಡಿ ತೊಗೊಂಡಾದ್ಮೇಲೆ ಕೂಡ ಚೂರು ಇನ್ಸೂರೆನ್ಸ್ನ ಚೇಂಜ್ ಮಾಡಿಸ್ಕೊಂಡಿದ್ರೆ ಬೆಟ್ರ್ ಇತ್ತಲ್ಲ. ಹೆಚ್ಚು ಕಡಿಮೆ ಒಂದು 2 ಲಕ್ಷ ವ್ಯಾಲ್ಯೂಷನ್ ಇರುವಂಥ ಗಾಡಿ, 2015 ಶಿಫ್ಟ್ ಡೀಸೆಲ್ ಲಾಂಗ್ ಡಿಕ್ಕಿ ಗಾಡಿ. ಏನು ಉಳಿಲ್ಲ, ಟೋಟಲ್ ಲಾಸ್ ಆಗ್ತದೆ. ₹1 ಕೂಡ ಸಿಗೋದಿಲ್ಲ. ಅದರಿಂದ ಗಾಡಿನ ಗುಜರಿಗೆ ಹಾಕ್ಬಿಟ್ಟು ಬಂದಿರುವಂಥ ಹಣನ ಅವರು ತಗೋಬೇಕಾಗ್ತದೆ. ಹೆಚ್ಚು ಕಡಿಮೆ ತೂಕಕ್ಕೆ ಹಾಕಿದರೆ ಒಂದು 800 kg ಬರ್ಬೋದು ಅನ್ಕೊತೀನಿ. ಶಿಫ್ಟ್ ಗಾಡಿ ಒಂದು 30-35 ಸಾವಿರ ಸಿಗ್ಬೋದು ಅನ್ಕೊತೀನಿ. ಏನಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೆ ನೋಡಿ, ಯಾವುದೇ ಒಂದು ಗಾಡಿ ಅದಕ್ಕೆ ಒಂದು ಏಜ್ ಲಿಮಿಟ್ ಅಂತ ಇರ್ತದೆ. ಆ ಏಜ್ ಲಿಮಿಟಲ್ಲಿ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಇನ್ಸೂರೆನ್ಸು ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ. ಯಾಕೆಂದರೆ ಒಂದು ಹೆಚ್ಚು ಕಡಿಮೆ ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಒಂದು 15 ವರ್ಷ ಫಸ್ಟು, ಸೆಕೆಂಡು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮಾಡಿಕೊಟ್ಟೇ ಕೊಡ್ತಾರೆ. 15 ವರ್ಷ ಆದಮೇಲೆ ಫಸ್ಟು, ಸೆಕೆಂಡು ಸಿಗೋದಿಲ್ಲ, ಥರ್ಡ್ ಪಾರ್ಟಿ ಮೇ ಬಿ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಈ ವಿಚಾರ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಸುಮಾರು ಸ್ನೇಹಿತರಿಗೆ ಈ ವಿಚಾರ ಗೊತ್ತೇ ಇಲ್ಲ. ಒಂದು 2,000-3,000 ಉಳಿತದೆ ಅನ್ನೋ ಒಂದು ಕಾರಣಕ್ಕೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ ಮಾಡಿಸ್ಕೊಂಡು ರನ್ ಮಾಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಏನು ಮಾಡ್ಬೇಕು ಹೇಳಿ? ಈಗ ಹೆಚ್ಚು ಕಡಿಮೆ 2 ಲಕ್ಷ ಹೊಟ್ಟೋಯ್ತು ಅವ್ರದ್ದು. 2 ಲಕ್ಷದಲ್ಲಿ 2 ಲಕ್ಷ ಕೊಟ್ಟು ಗಾಡಿ ತೊಗೊಂಡಿದ್ರು. 2 ಲಕ್ಷದಲ್ಲಿ ಒಂದು 30,000 ಸಿಗ್ಬೋದು ಗುಜರಿಗೆ ಹಾಕಿದರೆ ಗಾಡಿನ. ಇನ್ನೂ 1,70,000 ಹೊಟ್ಟೋಯ್ತು. ಈಗ ಸ್ಟೇಷನು ಅದು ಇದು ಅಂತೆಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಒಂದು 20-25 ಸಾವಿರ ಖರ್ಚಾಗ್ತದೆ. ಅಲ್ಲಿಗೂ ನಾನು ಅವ್ರಿಗೊಂದು ಸಜೆಷನ್ ಕೊಟ್ಟಿದ್ದೀನಿ. ಮೇಲ್ಗಡೆ ಏನು ಕಂಟೈನರ್ ಗಾಡಿ ಬಿದ್ದಿರ್ತದೆ, ಆ ಗಾಡಿ ಡಾಕ್ಯುಮೆಂಟ್ ಮೇಲೆ ನೀವು ಕ್ಲೈಮ್ ಮಾಡ್ಕೋಬೋದು. ನಿಮಗೆ 1-1 ಲಕ್ಷ ಅಮೌಂಟ್ ಕೂಡ ಸಿಗ್ತದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆಯ್ತಾನ ಅದೇ ರೀತಿ ಮಾಡ್ಕೊತೀವಿ ಅಂತ ಕೂಡ ಅವರು ತಿಳಿಸಿದರು. ಸೊ ವಿಚಾರ ಗಮನಕ್ಕೆ ಬಂದಿತ್ತು, ಅದನ್ನು ಲೈವ್ ಮಾಡೋದ್ರ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸಿದ್ದೀನಿ. ನಿಮ್ಮ ಸ್ನೇಹಿತರಿಗೆ ಕೂಡ ವಿಚಾರನ ತಿಳಿಸ್ಬೇಕಂದ್ರೆ ಈ ಒಂದು ಲೈವ್ನ ಶೇರ್ ಮಾಡಿ. ಶೇರ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ವಿಚಾರನ ನಿಮ್ಮ ಮುಖಾಂತರ ಅವರಿಗೆ ತಿಳಿಸ್ಕೊಡಿ. ಕಂಪಲ್ಸರಿಯಾಗಿ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ನ ಮಾಡಿಸ್ಕೊಳ್ಳಿ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ ಲೈವ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ.